ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ನೆಲಲ್ಲಿ ನೋಡಿದಾಗೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದು ಈ KYC ಏನಾದ್ರೂ ನೀವು ಮಾಡಿಸಿಲ್ಲ ಅಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ 5ನೇ ಕಂತಿನ ಹಣ ಬರೋದಿಲ್ಲ. ಹೌದು, ಈ ಒಂದು ಏನೊಂದು ಹೊಸದಾದ ಅಪ್ಡೇಟ್ ಬಂದಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಆ ಒಂದು ಅಪ್ಡೇಟ್ ಅನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೇನ ನಮ್ಮೊಂದು ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ಇದೇ ವಿಡಿಯೋನ ಯೂಸ್ ಆಗುವಂತವ್ರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಮೊದಲನೇದಾಗಿ ನಾನೀಗ ತಮ್ನೆಲಲ್ಲಿ ನೀವು ನೋಡಿರ್ಬೋದು, ಗೃಹಲಕ್ಷ್ಮಿ 5ನೇ ಕಂತಿನ ಹಣ ಬರಬೇಕು ಅಂದ್ರೆ ನಿಮ್ಗೆ ಈ KYC ಅನ್ನೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿರುವಂತ ಪ್ರತಿಯೊಬ್ಬರದು ಕೂಡ ಈ KYC ಅನ್ನೋದು ಆಗಿರ್ಬೇಕು. ಇನ್ ಕೇಸ್ ಈಗ ಮೊದ್ಲೆಲ್ಲ ಏನ್ ಹೇಳಿದ್ರಪ್ಪ ಅಂದ್ರೆ ಗವರ್ಮೆಂಟ್ ಅವರು ರೇಷನ್ ಕಾರ್ಡ್ ಅಲ್ಲಿ ಯಾರು ಈ ಒಂದು ಮೇಯ್ನು ಈಗ ರೇಷನ್ ಕಾರ್ಡ್ ಅಲ್ಲಿ ಮೇಯ್ನು ಮುಖ್ಯಸ್ಥರು ಯಾರಿರ್ತಾರೆ ಅಂದ್ರೆ ಮಹಿಳೆಯರಲ್ಲಿ ಮುಖ್ಯಸ್ಥರು ಯಾರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತ ಮುಖ್ಯಸ್ಥರು ಯಾರಿರ್ತಾರೆ ಅವರೊಂದು ಈ KYC ಆಗಿದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಬಟ್ ಈಗ 5ನೇ ಕಂತಿನ ಹಣ ನಿಮ್ಗೆ ಬರ್ಬೇಕು ಅಂದ್ರೆ ಈ KYC ನ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಈ KYC ಆಗಿರ್ಬೇಕಂತೆ. ಇಲ್ಲ ಅಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಬರೋದಿಲ್ಲ, ನಿಂತೋಗುವಂತ ಚಾನ್ಸಸ್ ಇರುತ್ತೆ. ಏನಿಲ್ಲ, ಈ KYC ಈಸಿಯಾಗಿ ಆಗಿದೆಯೋ ಇಲ್ವೋ ಅಂತ ನೀವು ಮೊದಲು ಚೆಕ್ ಮಾಡ್ಕೋಬೇಕು. ಈ KYC ನ ನಿಮ್ಮ ಒಂದು ರೇಷನ್ ಕಾರ್ಡ್ ಏನೊಂದು ನೀವು ಅಕ್ಕಿಯನ್ನ ತಗೋತೀರಾ, ನ್ಯಾಯ ಬೆಲೆ ಅಂಗಡಿ ಅಂತ ಕರೀತಾರೆ, ಅಲ್ಲೇ ಈ KYC ಯನ್ನ ಮಾಡ್ಕೊಡ್ತಾರೆ. ಬಟ್ ನೀವು ನಿಮ್ಮ ಒಂದು ಈ KYC ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ನೀವೇನಾದ್ರೂ ಇನ್ ಕೇಸ್ ಹಂಗೆ ಹೋದ್ರೆ ನೀವು ಈ KYC ಆಗಿರುತ್ತೆ ನಿಮ್ದು, ಆಗಿದ್ರು ಕೂಡ ಅವರು ದುಡ್ಡನ್ನ ಇಸ್ಕೋಬಹುದು. ಒಂದ್ 50 ರೂಪಾಯಿ 100 ರೂಪಾಯಿ ಇಸ್ಕೊಂಡು ನಿಮ್ದು ಈಗಾಗ್ಲೇ ಆಗಿರುತ್ತೆ, ಬಟ್ ಪುನಃ ಒಂದ್ಸತಿ ಸುಮ್ನೆ ಚೆಕ್ ಮಾಡ್ತಾರೆ ಆಗಿದೆ ಅಂತ ಅನ್ಬಿಟ್ಟು ದುಡ್ಡನ್ನ ಇಸ್ಕೋತಾರೆ. ಆದ್ರಿಂದ ನೀವು ಏನಪ್ಪಾ ಮಾಡ್ಬೇಕು ಅಂದ್ರೆ, ನಾನೀಗ ಮೊಬೈಲ್ ಅಲ್ಲೇ ಯಾವ ರೀತಿ ನೀವು ಕೈಯಲ್ಲಿ ಹಿಡ್ದಿರುವಂತ ಮೊಬೈಲ್ ಅಲ್ಲೇ ಯಾವ ರೀತಿ ಈಸಿಯಾಗಿ ಈ KYC ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರೋದೆಲ್ಲ ಕೂಡ ಆಗಿದೆಯೋ ಇಲ್ವ ಅಂತ ಚೆಕ್ ಮಾಡೋದು ಹೇಗೆ ಅಂತ ಈಗ ನಾನು ತೋರಿಸ್ತೀನಿ. ನೀವು ಈಗ ನಾನು ತೋರಿಸ್ತೀನಿ ಅದೇ ರೀತಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ನಿಮ್ದು ಒಂದು ಈ KYC ಆಗಿಲ್ಲ ಅಂತ ಏನಾದ್ರು ನೋ ಅಂತ ತೋರಿಸ್ತಾ ಇದ್ರೆ ಆಗ ನೀವು ಬೇಕಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಿಮ್ಮ ಒಂದು ರೇಷನ್ ಅಂಗಡಿ ಅಥವಾ ನ್ಯಾಯಬೆಲೆ ಅಂಗಡಿ ಅಥವಾ ಸೊಸೈಟಿ ಅಂತ ಏನ್ ಕರೀತಾರೆ ಅಕ್ಕಿ ಕೊಡುವಂತ ಅಂಗಡಿಗೆ ಅಲ್ಲಿಗೆ ಹೋಗಿ ನೀವು ಒಂದು 50 ರೂಪಾಯಿ ಕೊಟ್ಟು ಈ KYC ಆಗಿರಲ್ವಲ್ಲ ಅಂತವ್ರದನ್ನ ನೀವು ಮಾಡಿಸ್ಕೋಬಹುದಾಗಿರುತ್ತೆ. ನೀವು ಸುಮ್ನೆ ದುಡ್ಡನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಮೊಬೈಲ್ ಅಲ್ಲಿ ಚೆಕ್ ಮಾಡಿ ಒಂದ್ 10 ನಿಮಿಷನೂ ಬೇಡ, ಒಂದ್ 2-3 ಸೆಕೆಂಡ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಲಿಂಕ್ ಮಾಮೂಲಿ ಆಹಾರ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಈ KYC ಆಗಿದೆಯೋ ಇಲ್ವೋ ನಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಮೆಂಬರ್ಸ್ ಎಲ್ಲಾರ್ದು ಅಂತ. ನೀವ್ ಎಷ್ಟೊಂದ್ ಜನ ಏನ್ ಮಾಡ್ತೀರಾ ಅಂದ್ರೆ, ಈಗ ಯಾರೋ ನಿಮ್ ಮನೆ ನಿಮ್ ಅಕ್ಕ ಪಕ್ಕ ಅಥವಾ ನಿಮ್ ಫ್ರೆಂಡ್ಸ್ ಯಾರೋ ಹೇಳ್ತಾರೆ ಈ KYC ಮಾಡಿಸಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ. ನೀವೇನ್ ಮಾಡ್ತೀರಾ, ನಿಮ್ದು ಆಗಿರುತ್ತೆ ಆದ್ರೂ ಕೂಡ ಇನ್ನೊಂದ್ಸತಿ ಹೋಗ್ತೀರಾ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮೊಂದು ರೇಷನ್ ಕಾರ್ಡ್ ನಂಬರ್ ಹಾಕ್ತಾರೆ, ಈಗ ಆಗಿರುತ್ತೆ ಆದ್ರೂ ಕೂಡ ಅವರು ಒಂದ್ 50 ರೂಪಾಯಿ 100 ರೂಪಾಯಿ ಈಸ್ಕೊತಾರೆ. ಯಾಕಂದ್ರೆ ಒಬ್ಬರ ಹತ್ರ 100 ರೂಪಾಯಿ ಅಂದ್ರೆ ಬೇಜಾನಾಗುತ್ತೆ ದುಡ್ಡು. ಆದ್ರಿಂದ ದುಡ್ಡು 1 ರೂಪಾಯಿಗೂ ತುಂಬಾ ಕಷ್ಟ ಅಲ್ವಾ, ನೀವೇ ಹೇಳಿ. ಆದ್ರಿಂದ ದಯವಿಟ್ಟು 1 ಸೆಕೆಂಡ್ ನೀವು ಒಂದ್ಸತಿ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಬಿಡಿ. ಆಗಿಲ್ಲ ಅಂದ್ರೆ ಹೋಗಿ ಮಾಡಿಸಿ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಯಾಕಂದ್ರೆ ಒಂದ್ 50 ರೂಪಾಯಿ ಕೊಟ್ರೆ ನಿಮ್ದು ಆಗಿರಲ್ಲ, ಆಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತೋಗ್ಬೋದು. ಆದ್ರಿಂದ ಇನ್ ಕೇಸ್ ಆಗಿದೆ ಅಂದ್ರೆ ನೀವ್ ಯಾರೇ ಹೇಳಿದ್ರು ಕೂಡ ತಲೆ ಕೆಡ್ಸ್ಕೊಬಿಡಿ. ನೀವ್ ಇನ್ ಕೇಸ್ ರೇಷನ್ ಅಂಗಡಿಯವರು ಏನೊಂದು ಸೊಸೈಟಿ ಅವರು ಚೆಕ್ ಮಾಡ್ತಾರೆ, ಅವರು ಕೂಡ ಈಗ ನಾನು ತೋರಿಸ್ತೀನಲ್ಲ ಅದೇ ರೀತಿ ಅಪ್ಡೇಟ್ ಅನ್ನ ಮಾಡ್ತಾರೆ. ನಿಮ್ಗೆ ಅಪ್ಡೇಟ್ ಆದ್ಮೇಲೆ ಅದೇ ರೀತಿ ಅವರು ಕೂಡ ಚೆಕ್ ಮಾಡಿ ನೋಡ್ತಾರೆ ಆಗಿದೆಯೋ ಇಲ್ವೋ ಅಂತ. ಅದ್ ಯಾವ ರೀತಿ ನೀವು ಚೆಕ್ ಮಾಡೋದು ಮೊಬೈಲ್ ಅಲ್ಲಿ ಅಂತ ಈಗ ನಾನು ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ತೀನಿ ಫ್ರೆಂಡ್ಸ್. ಅದೇ ಹೇಳ್ದಂಗೆ ಮನೇಲಿ ಇರುವಂತ ಎಲ್ಲಾ ಒಂದು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಎಲ್ಲಾ ಸದಸ್ಯರದು ಈ KYC ಆಗಿರ್ಲೇಬೇಕು. ಇದು ಗವರ್ಮೆಂಟ್ ಅವರು ಹೇಳಿರುವಂತ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಬನ್ನಿ ಈಗ ಯಾವ ರೀತಿ ಈ KYC ನ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ನಾನೀಗ ಸ್ಕ್ರೀನ್ ನ ಮೇಲೆ ಹೋಗ್ತೀನಿ ಫ್ರೆಂಡ್ಸ್, ಬನ್ನಿ. ಮೊದಲಿಗೆ ಫ್ರೆಂಡ್ಸ್ ಈಗ ಗೂಗಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಅಲ್ಲಿ ಗೂಗಲ್ ಅನ್ನ ಓಪನ್ ಮಾಡ್ಕೊಂಡು ನೀವಿಲ್ಲಿ ಸರ್ಚ್ ಅನ್ನ ಮಾಡ್ಬೇಕಾಗುತ್ತೆ. ahara.kar.nic ಅಂತ ನೀವು ಸರ್ಚ್ ಅನ್ನ ಮಾಡಿ ಪಕ್ಕದಲ್ಲಿ ನೀವು ಹೋಮ್ ಅಂತ ಟೈಪ್ ಮಾಡಬೇಕು. ಈಗ ನಾನು ನಿಮ್ಗೆ ಹತ್ರಕ್ಕೆ ತಂದು ತೋರಿಸ್ತೀನಿ ನೋಡಿ. ಈ ಒಂದು ಫಸ್ಟ್ ಏನ್ ಕಾಣ್ತಿದೆ ahara.kar.nic.home ಅಂತ ನೀವು ಸರ್ಚ್ ಅನ್ನ ಮಾಡಿದ್ರೆ ನೋಡಿ. ಈಗ ನಾನು ಸರ್ಚ್ ಅನ್ನ ಕೊಡ್ತೀನಿ, ಈಗ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ಈಗ ಝೂಮ್ ಮಾಡ್ತೀನಿ ಒಂದ್ ಸ್ವಲ್ಪ.
ಈಗ ನೋಡಿ ಈ ರೀತಿ ಬರುತ್ತೆ. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸರ್ಕಾರ ಕರ್ನಾಟಕದ ಅಂತ ಬರುತ್ತೆ. ಈಗ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೀವು ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಒಂದು ಸ್ವಲ್ಪ ಲೋಡ್ ಆಗುತ್ತೆ ಪೇಜು. ನಿಮಗೆ ಪೇಜು ಲೋಡ್ ಆಗಿ ನೋಡ್ತಾ ಇರ್ಬೋದು, ಲೋಡ್ ಆಗ್ತಿದೆ. ಈ ರೀತಿ ಲೋಡ್ ಆಗುತ್ತೆ. ಒಂದು ಸ್ವಲ್ಪ ಈ ರೀತಿ ಪೇಜು ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣ್ತಾ ಹೋಗುತ್ತೆ. ನಿಮಗೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಹಾರ ನಾಗರಿಕ ಸರಬರಾಜು ಅಂತ ಗ್ರಾಹಕ ವ್ಯವಹಾರಗಳ ಇಲಾಖೆ ಅಂತ. ಇಲ್ಲಿ ನಿಮಗೆ 3 ಡಾಟೆಡ್ ಲೈನು ಈ ರೀತಿ ಕಾಣಿಸ್ತಾ ಇರುತ್ತೆ. ನೋಡ್ತಾ ಇದ್ದೀರಿ ಅನ್ಕೋತೀನಿ. ಇಲ್ಲಿ 3 ಡಾಟೆಡ್ ಲೈನ್ ಕಾಣಿಸ್ತಿದೆಯಲ್ಲ ಈ ಕಡೆ, ನಾನು ನಿಮಗೆ ಒಂದು ಸ್ವಲ್ಪ ಹತ್ರಕ್ಕೆ ತಗೊಂಡು ತೋರಿಸ್ತೀನಿ. ಇಲ್ಲಿ 3 ಡಾಟೆಡ್ ಲೈನು ನಿಮಗೆ ಈ ರೀತಿ ಬ್ಲಿಂಕ್ ಆಗ್ತಾ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ತೋರಿಸ್ತಾ ಇದೆ. ಅದರ ಕೆಳಗಡೆ ಈ ಸ್ಟೇಟಸ್ ಅಂತ ತೋರಿಸ್ತಾ ಇದೆ. ಈ ಸ್ಟೇಟಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮೊದಲನೇದಾಗಿ ಈ ಸ್ಟೇಟಸ್ ಆಪ್ಷನ್ ಒಳಗಡೆ ನ್ಯೂ ಅಂಡ್ ಎಕ್ಸಿಸ್ಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಆಗ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಕಾಣಿಸ್ತಾ ಇರುತ್ತೆ ನಿಮ್ಗೆ. ಈ ರೀತಿ ನಿಮ್ಗೆ ಕಾಣಿಸ್ದಾಗ ನಿಮ್ಗೆ ನಿಮ್ಮ ಒಂದು ಊರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ಗೆ ಈ ಒಂದು ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕು. ಬೆಂಗಳೂರು ಆದ್ರೆ, ಇನ್ನು ಬಳ್ಳಾರಿ, ಬೀದರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಆದ್ರೆ 2ನೇ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಇನ್ನು ಮಂಡ್ಯ, ಮೈಸೂರು ಕಡೆ ಆಗಿದ್ರೆ 3ನೇ ಲಿಂಕು, ಮೈಸೂರು, ಮಂಡ್ಯ, ಬೆಳಗಾವಿ ಕಡೆ ಆಗಿದ್ರೆ 3ನೇ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ನಾನು ಇಲ್ಲಿ 3ನೇ ಲಿಂಕ್ ಅನ್ನ ಕ್ಲಿಕ್ ಮಾಡಿದೀನಿ. ಈ ರೀತಿ ಬರುತ್ತೆ. HTTP ಎರರ್ ಅಂತ ಬರ್ತಾ ಇದೆ. ಬಟ್ ಸರ್ವರ್ ಬ್ಯುಸಿ ಇದ್ದಾಗ ಆ ರೀತಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ, ತುಂಬಾ ಸರ್ವರ್ ಬ್ಯುಸಿ ಇರುತ್ತೆ ಒಂದೊಂದ್ಸತಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನಾನು ಇಲ್ಲಿ 3ನೇ ಲಿಂಕ್ ಅನ್ನ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಇಲ್ಲಿ 3ನೇ ಲಿಂಕ್ ಅನ್ನ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ನಿಮ್ಮ ಒಂದು ಊರು ಯಾವ ಒಂದು ಡಿಸ್ಟಿಕ್ ಬರುತ್ತೆ ಆ ಒಂದು ಡಿಸ್ಟಿಕ್ಗೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ನಂತರ ಇಲ್ಲಿ ನಿಮ್ಗೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಡಿತರ ಚೀಟಿ ವಿವರ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಪಡಿತರ ಚೀಟಿ ವಿವರ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮ್ಗೆ ಈ ರೀತಿ ಒಂದು ಪೇಜು ಕಾಣ್ತಾ ಹೋಗುತ್ತೆ. ಇಲ್ಲಿ ವಿತ್ OTP ಮತ್ತೆ ವಿತೌಟ್ OTP ಅಂತ 2 ಆಪ್ಷನ್ ತೋರಿಸ್ತಿದೆ. ನಾನು ಎರಡನ್ನು ಕೂಡ ತಿಳಿಸ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ. ಈಗ ನಾನು ವಿತ್ OTP ಅನ್ನೋದ್ರ ಮೇಲೆ ಫಸ್ಟ್ ಕ್ಲಿಕ್ ಅನ್ನ ಮಾಡ್ಕೋತೀನಿ. ವಿತ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ನನ್ನ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕೋತೀವಿ. ಈಗ ನಾನು ಇಲ್ಲಿ ನಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ನಾನೀಗ ಇಲ್ಲಿ ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ ಅನ್ನ ಮಾಡ್ಕೋತೀನಿ. ಗೋ ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಅನ್ನ ಮಾಡ್ಕೊಂಡ ನಂತರ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಗೋ ಅನ್ನೋ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಗೋ ಅನ್ನೋ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಸದಸ್ಯರ ಹೆಸರು ಅಂತ ತೋರಿಸ್ತಾ ಇದೆ. ಇಲ್ಲಿ ನಾವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು. ಯಾರ ಒಂದು ಹೆಸರಿಗೆ ನೀವು OTP ಬರಬೇಕು ಅಂತ ಹೇಳ್ತೀರಾ. ಏನು ಇವಾಗ ವಿತ್ OTP ಅಂತ ಬಂದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಈ ರೇಷನ್ ಕಾರ್ಡ್ ಅಲ್ಲಿ ಯಾರ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ ಆ ನಂಬರು ನಿಮ್ಮ ಹತ್ರ ಇರಬೇಕು. ಆ ಒಂದು ನಂಬರ್ಗೆ OTP ಅನ್ನೋದು ಬರುತ್ತೆ. ಈಗ ನಾನು ನನ್ನ ಒಂದು ಹೆಸರಿಗೆ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡು ಈಗ ನಾನು ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ ತಕ್ಷಣ OTP ಹ್ಯಾಸ್ ಬೀನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ವಿಚ್ ಇಸ್ ರಿಜಿಸ್ಟರ್ ವಿತ್ ಆಧಾರ್ UID ನಂಬರ್, ಪ್ಲೀಸ್ ಎಂಟರ್ ಇಟ್ ಫಾರ್ ವೆರಿಫಿಕೇಶನ್. ಅಂದ್ರೆ ನಿಮ್ಮೊಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಇಲ್ಲಿ OTP ಬಂದಿರುತ್ತೆ. ನೀವು OTP ನ ಎಂಟರ್ ಮಾಡ್ಕೊಂಡ್ರೆ ನಿಮ್ಗೆ ಈ KYC ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಈಗ ವಿತೌಟ್ OTP ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಪುನಃ ಬ್ಯಾಕ್ ಬಂದ್ಬಿಟ್ಟು ಪುನಃ ಇಲ್ಲಿ ನೋಡಿ, ಪಡಿತರ ಚೀಟಿ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಕ್ಲಿಕ್ ಅನ್ನ ಮಾಡ್ಕೊಂಡ ನಂತರ ಈಗ ವಿತೌಟ್ OTP, ಈಗ OTP ಬೇಡ. ಈಗ ನೋಡ್ಬೋದು, ಈಗ ನಾನು ಪುನಃ ರೇಷನ್ ಕಾರ್ಡ್ ನಂಬರ್ ಕೇಳ್ತಿದೆ. ಈಗ ನೋಡ್ತಿರ್ಬೋದು RC ನಂಬರ್ ಹಾಕಿ ಅಂತ. ಈಗ ಪುನಃ ರೇಷನ್ ಕಾರ್ಡ್ ನಂಬರ್ ಅನ್ನ ನಾನು ಹಾಕೋತೀನಿ. ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕೊಂಡು ಇಲ್ಲಿ ಗೋ ಅನ್ನೋದ್ರ ಮೇಲೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಒಟ್ಟು ಮೆಂಬರ್ ಕೌಂಟ್ ಅಂತ ತೋರಿಸ್ತಿದೆ. ಅಂದ್ರೆ ನಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇದರಲ್ಲಿ ತೋರಿಸ್ತಿದೆ. ಈ KYC ಡನ್ ಅಂದ್ರೆ 4 ಜನ ಇದ್ದಾರೆ ಮೆಂಬರ್ ರೇಷನ್ ಕಾರ್ಡ್ ಅಲ್ಲಿ. ಈ ಒಂದು ರೇಷನ್ ಕಾರ್ಡ್ ಅಲ್ಲಿ 4 ಜನದ್ದು ಈ KYC ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಈ KYC ರಿಮೈನಿಂಗು 0. ಈ ರೀತಿ ಬಂತು ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಈ KYC ಮಾಡುವಂತ ಅಗತ್ಯನೇ ಇರೋದಿಲ್ಲ. ಅದ್ ಯಾರೇ ಹೇಳಿದ್ರು ಕೂಡ ನೀವು ಮಾಡಿಸೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ
ನಿಮ್ದು ಈಗಾಗಲೇ ಈ ರೀತಿ ಬರ್ತಾ ಇದೆ ಅಂದ್ರೆ ಈ KYC ಆಗಿರುತ್ತೆ. ನಿಮ್ಮ ಒಂದು ಗೃಹಲಕ್ಷ್ಮಿ ಹಣಕ್ಕೆ ಏನೋ ಒಂದು ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ಇದನ್ನ ನೀವು ತಿಳ್ಕೋಬೇಕು. ನಿಮ್ಮ ಒಂದು ಮೊಬೈಲಲ್ಲೇ ಆರಾಮಾಗಿ ಯಾವ ರೀತಿ ತಿಳ್ಕೊಳ್ಳೋದು ಈಸಿಯಾಗಿ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ವಿತ್ OTP ಹಾಕಿದ್ರು ಇದೇ ರೀತಿ ತೋರಿಸುತ್ತೆ, ಬಟ್ ಅಲ್ಲಿ ನಿಮ್ಮ ಹೆಸರು ತೋರಿಸುತ್ತೆ. ಇಲ್ಲಿ ವಿತೌಟ್ OTP ನಿಮ್ಮ ಒಂದು ಹೆಸರನ್ನ ತೋರಿಸಲ್ಲ. ಎಷ್ಟು ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅವ್ರದ್ದು ಪೂರ್ತಿ ಈ KYC ಆಗಿದೆಯೋ ಇಲ್ವೋ ಅನ್ನೋದನ್ನ ತೋರಿಸುತ್ತೆ ಫ್ರೆಂಡ್ಸ್. ನೀವು OTP ಹಾಕಿ ಕೂಡ ಚೆಕ್ ಅನ್ನ ಮಾಡ್ಕೋಬಹುದಾಗಿರುತ್ತೆ. ಅದನ್ನು ಕೂಡ ನಾನು ತಿಳಿಸಿದ್ದೀನಿ. OTP ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬರುತ್ತೆ. ಅದಕ್ಕೆ ನೀವು OTP ಹಾಕಿದ್ರೆ ನಿಮ್ಮ ಒಂದು ಹೆಸರು, ಎಷ್ಟು ಕಾರ್ಡಲ್ಲಿರುವಂಥ ಹೆಸರು ಎಲ್ಲ ಮೆಂಬರ್ಗಳ ಹೆಸರೆಲ್ಲ ತೋರಿಸುತ್ತೆ. ಜೊತೆಗೆ ಈ KYC ಡನ್ ಅಥವಾ ಎಸ್ ಅಂತ ಬರ್ತಾ ಇರುತ್ತೆ ಫ್ರೆಂಡ್ಸ್. ಇನ್ ಕೇಸ್ ನಿಮ್ದೇನಾದ್ರೂ ಇಲ್ಲಿ ಈ KYC ರಿಮೈನಿಂಗ್ 1 ಅಂತಿದ್ರೆ, ಯಾರ್ದೋ ಒಬ್ರದ್ದು 1 ಅಥವಾ 2 ಏನಾದ್ರೂ ಇದ್ರೆ, 1 ಮೆಂಬರ್ದು ಬ್ಯಾಲೆನ್ಸ್ ಇದೆ ಅಂದ್ರೆ, ಇಲ್ಲಿ ಏನಾದ್ರು 0 ಅಂತಿದ್ರೆ ಏನು ತಲೆ ಕೆಡಿಸ್ಕೋಬೇಡಿ. 4 ಜನ ಇದಾರೆ ಕಾರ್ಡಲ್ಲಿ, 4 ಜನದ್ದು ಕಂಪ್ಲೀಟ್ ಆಗಿದೆ ಅಂತ. ಇನ್ ಕೇಸ್ ಏನಾದ್ರೂ ಒಬ್ರದ್ದು ರಿಮೈನಿಂಗ್, ಒಬ್ರದ್ದು ಯಾರ್ದೋ ಈ KYC ಆಗಿರಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ, ಅಂತವ್ರದನ್ನ ನೀವು ಈ KYC ಮಾಡಿಸಿದ್ರೆ ಏನು ನಿಮ್ಗೆ ಲಾಸ್ ಆಗೋದಿಲ್ಲ. ನೀವು ಈ KYC ಆಗಿದ್ರು ಕೂಡ ಪುನಃ ಈ KYC ಮಾಡಕ್ ಹೋದ್ರೆ 100 ರೂಪಾಯಿಂದ 50 ರೂಪಾಯಿ 100 ರೂಪಾಯಿ ನಿಮ್ಮ ಹತ್ರ ಅವ್ರು ಈಸ್ಕೊಂಡು ಆಗಿದೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಆದ್ರಿಂದ ಫಸ್ಟ್ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೋಗಿ ರೇಷನ್ ಅಂಗಡಿಲಿ ಖಂಡಿತವಾಗ್ಲೂ ಮಾಡಿಸಿ ಅಂತ ನಾನು ಹೇಳ್ತೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್.